ಒಂದರ ಹಿಂದೆ ಒಂದರಂತೆ 4 ಜನಸ್ಪಂದನ ಕಾರ್ಯಕ್ರಮ ನಡೆಸಿ ಸಾವಿರಾರು ಜನರ ಸಮಸ್ಯೆ ಆಲಿಸಿರು ಡಿಸಿಎಂ. ಇವತ್ತು 5ನೇ ಜನಸ್ಪಂದನದಲ್ಲಿ ಭಾಗಿಯಾಗಿದ್ರು. ಸಮಸ್ಯೆ ಹೇಳ್ತಾ ಕಣ್ಣೀರಿಟ್ಟ ಮಹಿಳೆಯರ ನೆರವಿಗೆ ಬಂದ ಡಿಕೆಶಿ ಅಧಿಕಾರಿಗಳ ಸಸ್ಪೆಂಡ್ಗೆ ಸೂಚಿಸಿದ್ರು. ಮನೆ ಇಲ್ಲ ಅಂತ ಒಬ್ರು, ಸೈಟ್ ನೋಂದಣಿ ಮಾಡಿ ಕೊಡ್ತಿಲ್ಲ ಅಂತ ಮತ್ತೊಬ್ರು, ವೃದ್ಧರು, ವಿಕಲಚೇತನರು, ಮಹಿಳೆಯರು ಸೇರಿದಂತೆ ಎಲ್ಲಾ ವರ್ಗದ ಜನ ಡಿಸಿಎಂ ಮುಂದೆ ತಮ್ಮ ಸಂಕಷ್ಟ ಹೇಳಿಕೊಳ್ತಿದ್ರು. ಅಷ್ಟಕ್ಕೂ ಡಿಸಿಎಂ ನಡೆಸುತ್ತಿರೋ ಜನಸ್ಪಂದನದಲ್ಲಿ ಇಂದು ಕೂಡ ಸಾವಿರಾರು ದೂರುಗಳು ಬಂದಿದ್ವು. ಡಿಸಿಎಂ ಜನಸ್ಪಂದನ, ಸಾಲು ಸಾಲು ದೂರು. ಬಿಡಿಎ ಆಟ, ಡಿಕೆಶಿ ಮುಂದೆ ಕಣ್ಣೀರಿಟ್ಟ ಮಹಿಳೆ. ಒಂದೊಂದೇ ಕ್ಷೇತ್ರದಲ್ಲಿ ಜನಸ್ಪಂದನದ ಮೂಲಕ ಜನರ ಸಮಸ್ಯೆ ಆಲಿಸುತ್ತಿರೋ ಡಿಸಿಎಂ ಡಿಕೆಶಿ ಇಂದು 5ನೇ ಕಾರ್ಯಕ್ರಮ ಮಾಡಿದ್ರು. ಗಾಂಧಿನಗರ, ಮಲ್ಲೇಶ್ವರಂ, ಚಾಮರಾಜಪೇಟೆ ಕ್ಷೇತ್ರಗಳು ಒಳಗೊಂಡಂತೆ ಶೇಷಾದ್ರಿಪುರಂನಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಶಿರೂರು ಪಾರ್ಕ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ತಮ್ಮ ಅಹವಾಲು ಸಲ್ಲಿಸಿದ್ರು. ಅದರಲ್ಲೂ 3 ವರ್ಷದಿಂದ ಬಿಡಿಎ ಕಚೇರಿಗೆ ಅಲೆಯುತ್ತಿದ್ದೇನೆ ಅಂತ ಮಹಿಳೆಯೊಬ್ಬರು ಅಳಲು ತೋಡಿಕೊಂಡ್ರು. ಅಮೌಂಟ್ ಎಲ್ಲ ಕಟ್ ಆಗಿದೆ. ನಮ್ಮ ಯಜಮಾನ್ರು ಇಲ್ಲ, ನಾನು ಹ್ಯಾಂಡಿಕ್ರಾಫ್ಟ್, ನನಗೆ ಸ್ಪೆಷಲ್ ಆಗಿ ಸಿಕ್ಕಿದೆ. ಅದು ಇವ್ರು ರಿಜಿಸ್ಟ್ರೇಷನ್ ಮಾಡ್ಕೊಡಲ್ಲ ಅಂತಾರೆ. ನೆಕ್ಸ್ಟ್ ವೀಕ್ ಬನ್ನಿ ಹೋಗಿ ಅಂತ ಕಳಿಸ್ಬಿಡ್ತಾರೆ. ಅಲ್ಲಿ ಒಳಗಡೆ ಮಾತಾಡೋಕ್ಕೂ ಬಿಡೋದಿಲ್ಲ. 3 ವರ್ಷದಿಂದ ಮಾಡ್ತಾ ಇದ್ದಾರೆ. ಅಪ್ಲಿಕೇಶನ್ ಕಳಿಸ್ಕೊಡ್ತೀವಿ ಹೋಗಿ ಅಂತ ಹೇಳಿದ್ದಾರೆ. ಮಹಿಳೆಗೆ ಸಮಾಧಾನ ಹೇಳಿದ ಡಿಸಿಎಂ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ಇನ್ನು ವಿಕಲಚೇತನರ ಅರ್ಜಿ ಸ್ವೀಕರಿಸಿದ ಡಿಕೆಶಿ ಅವರಿಗೆ ತಾತ್ಕಾಲಿಕ ಪರಿಹಾರ ಎಂಬಂತೆ ಹಣ ನೀಡಿದರು. ಇನ್ನು ನಿವೃತ್ತಿ ವೇತನ ಕೊಡೋದಕ್ಕೆ ಬೆಸ್ಕಾಂನವರು 50,000 ರೂಪಾಯಿ ಲಂಚ ಕೇಳ್ತಿದ್ದಾರಂತೆ. ಮಹಿಳೆ ಈ ಆರೋಪ ಮಾಡ್ತಿದ್ದಂತೆ ಲಂಚ ಪಡೆದ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಿ ಅಂತ ಡಿಸಿಎಂ ಸೂಚಿಸಿದರು. ತೆರಿಗೆ ಇಳಿಕೆಯ ಸುಳಿವು ನೀಡಿದ ಡಿಸಿಎಂ. ಆಸ್ತಿ ತೆರಿಗೆ ವಸೂಲಿಯಿಂದ ಜನರಿಗೆ ಕಷ್ಟವಾಗ್ತಿದೆ, ಏನಾದರೂ ಬದಲಾವಣೆ ಮಾಡಿ ಅಂತ ಅಶ್ವಥ್ ನಾರಾಯಣ್ ಸಲಹೆ ನೀಡಿದ್ದಕ್ಕೆ ಪ್ರತಿಕ್ರಿಯೆ ನೀಡಿದ ಡಿಕೆಶಿ ಆಸ್ತಿ ತೆರಿಗೆ ಕಡಿಮೆ ಮಾಡೋದು, ರಿಯಾಯಿತಿ ಕೊಡೋ ಬಗ್ಗೆ ಚಿಂತನೆ ನಡೀತಿದೆ ಅಂತ ಸುಳಿವು ಕೊಟ್ಟರು. ಕಾನೂನೇ ಮಾಡಿಬಿಟ್ಟಿದ್ದಾರೆ ಬಿಜೆಪಿ ಗೌರ್ಮೆಂಟು. ನಾವು ಅದನ್ನು ಅಮೆಂಡ್ಮೆಂಟ್ ಮಾಡಬೇಕು. ಅದನ್ನು ಬಹುಶಃ ನಾಳೆ ನಿಮಗೆ ಯಾವ ರೀತಿ ಏನು ಯೋಚನೆ ಮಾಡಿದ್ದೀವಿ ಸರ್ಕಾರ, ಯಾವ ರೀತಿ ಎಷ್ಟು ಕಡಿಮೆ ಮಾಡ್ಬೋದು, ಏನು ಅಮೆಂಡ್ಮೆಂಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ತಿಳಿಸ್ತೀನಿ. ಯಾರಿಗೂ ಹ್ಯಾರಾಸ್ಮೆಂಟ್ ಮಾಡೋಕ್ಕೆ ಹೋಗ್ಬಿಡಿ. ಸರ್ಕಾರ ಒಂದು ಅಮೆಂಡ್ಮೆಂಟ್ ಬರ್ತದೆ. ಯಾರ್ಯಾರು ಏನೇನು ಕಟ್ತಾರೆ ಅದಕ್ಕೆಲ್ಲ ಕಟ್ಟಿಸ್ಕೊಳ್ಳಿ. ನಾಗರಿಕರು ಕೂಡ ಟ್ಯಾಕ್ಸನ್ನು ಎಷ್ಟು ಬಿಲ್ಡಿಂಗ್ ಇಟ್ಕೊಂಡಿರ್ತಾರೆ, ಎಷ್ಟು ಕಟ್ಟಿರ್ತಾರೆ ಅಷ್ಟು ಕಟ್ಟಲೇಬೇಕಾಗ್ತದೆ. ಜನರ ಸಮಸ್ಯೆಗೆ ಪರಿಹಾರ ಒಂದ್ ಕಡೆ ಆದ್ರೆ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ ಡಿಕೆಶಿಯನ್ನ ಹಾಡಿ ಹೊಗಳಿದ್ರು. ನೀವು ಸಿಎಂ ಆಗಬೇಕು ಅಂತ ಶುಭ ಹಾರೈಸಿದ್ರು. ನೀವು ಇನ್ನ ಉನ್ನತ ಸ್ಥಾನಕ್ಕೆ ಹೋಗಿ ಮುಂದಿನ ದಿನದಲ್ಲಿ ಇಡೀ ನಾಡಿನ ಜನತೆ ನಿಮಗೂ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿನೂ ತಾವಾಗಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ಎಲ್ಲರ ಪರವಾಗಿ ನೀವು ಸ್ಥಾನವನ್ನು ಅಲಂಕರಿಸಿ ಅಂತ ಶುಭವನ್ನು ಕೋರ್ತೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಸಚಿವರಾದ ಜಮೀರ್ ಅಹಮದ್, ದಿನೇಶ್ ಗುಂಡೂರಾವ್ ಕೂಡ ಪಾಲ್ಗೊಂಡಿದ್ರು. ಅನಿಲ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.